ನನ್ನ ಗೆಳೆಯ ಲಕ್ಷ್ಮೀಪುತ್ರ ಟೈಮ್ ಟು ಟೈಮ್ಗೆ ಊಟ ಮಾಡದೆ ನೀರು ಕುಡಿಯದೆ ಆರೋಗ್ಯ ಹಾಳು ಮಾಡ್ಕೊಂಡು 50,000 ಹಾಸ್ಪಿಟಲ್ ಖರ್ಚು ಮಾಡ್ಕೊಂಡ್ ಬಂದಾನೆ. ಈ ತರ ನಿಮಗೂ ಆಗ್ಬಾರ್ದಂದ್ರೆ ನಾನು ಹೇಳೋ ಈ ಟಿಪ್ಸ್ ನ ಫಾಲೋ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ. ಡೆಲಿವರಿ ಬಾಯ್ಸ್ ನಿಮಗಾಗಿ ವಿಡಿಯೋ ಮಾಡ್ತಾ ಇದೀನಿ, ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಅವಾಗ ಮಾತ್ರ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಡೆಲಿವರಿ ಫೀಲ್ಡ್ ಅಲ್ಲಿ ಹೆಚ್ಚು ಸಂಪಾದನೆ ಮಾಡಬೇಕು, ಸ್ವಲ್ಪ ಲಾಂಗ್ ಆಗಿ ಡ್ಯೂಟಿ ಮಾಡಬೇಕು ಅಂದ್ರೆ ಏನ್ ಬೇಕು? ಮೇನ್ ಆರೋಗ್ಯ ಚೆನ್ನಾಗಿರ್ಬೇಕು. ಈ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ? ಈ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನೆಲ್ಲ ನಾವು ಫಾಲೋ ಮಾಡಬೇಕು? ಕಸ್ಟಮರ್ಗೆ ಆರ್ಡರ್ ಡಿಲೇ ಆಗ್ಬಾರ್ದು ಅಂತ ನೀವು ಊಟ ತಿಂಡಿ ಬಿಟ್ಟು ಕೆಲಸ ಮಾಡಿದ್ರೆ ಯಾರು ಹಾಳಾಗೋಗೋದು? ನಿಮ್ಮ ಆರೋಗ್ಯನೇ, ಅವ್ರದಲ್ಲ. ಹಂಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಬಿ ಕೇರ್ಫುಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿಡೇ ಇದೇ ತರ ಬರ್ತಾ ಇರುತ್ತೆ. ಹೀಗೆ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ವಿಡಿಯೋದ ಕಂಪ್ಲೀಟ್ ಮಾಹಿತಿ ಏನಂತ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರಬೇಕು, ಇವತ್ತು ಡೆಲಿವರಿ ಫೀಲ್ಡ್ ಮಾಡ್ತೀನಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರೋಂತಹ ಮೇನ್ ಥಿಂಗ್ಸ್ ಅಂದ್ರೆ ಆರೋಗ್ಯ ಅಂಡ್ ಸೇಫ್ಟಿ. ಇವೆರಡು ಇರಲೇಬೇಕು ಮೇನ್. ಇವೆರಡು ಇಲ್ಲ ಅಂದ್ರೆ ನೀವು ಡೆಲಿವರಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಹಂಗೆ ಅರ್ನ್ ಕೂಡ ಮಾಡೋಕ್ಕಾಗಲ್ಲ, ತುಂಬಾ ದಿನ ಈ ಫೀಲ್ಡ್ ಅಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಬನ್ನಿ ಹಂಗಾದ್ರೆ ಯಾವ ತರ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕು, ಹೆಂಗ್ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಇವತ್ತೊಂದು ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ಹೇಳ್ತೀನಿ ಒಂದೊಂದಾಗೇನೆ. ಫಸ್ಟ್ ಗೊತ್ತಿರ್ಬೇಕು, ಇವತ್ತು ಡೆಲಿವರಿ ಫೀಲ್ಡ್ ಅಂದ್ರೆ ಫುಡ್ ಡೆಲಿವರಿಗೆ ಬಂದ್ರೆ ಹೇಳ್ತೀವಿ, ತುಂಬಾ ಜನ ಟೈಮ್ ಟು ಟೈಮ್ಗೆ ಊಟನೇ ಮಾಡಲ್ಲ, ಹಂಗೆ ಟೈಮ್ ಟು ಟೈಮ್ಗೆ ನೀರು ಕುಡಿಯೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ? ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥ ಸಮಸ್ಯೆ, ಈ ತರ ಅನೇಕ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ನೀವು ಬೇಗ ಡ್ಯೂಟಿಯಿಂದ ಬಿಡಬೇಕಾಗುತ್ತೆ ಡೆಲಿವರಿ ಫೀಲ್ಡ್. ಅದಕ್ಕೋಸ್ಕರ ಏನ್ ಮಾಡಿ, ಆನ್ ಟೈಮ್ ಊಟ ಮಾಡಿ, ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡಿ. ಮಿನಿಮಮ್ ಒಂದು ಡೇಗೆ 3 ರಿಂದ 4 ಲೀಟರ್ ನೀರು ಕುಡಿಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಬಿಸಿಲು ಕಾಲದಲ್ಲಿ. ಕೆಲವರಂತೂ ನೋಡ್ತೀವಿ ಟೈಮ್ ಊಟನೇ ಮಾಡಲ್ಲ, ಬೆಳಿಗ್ಗೆ ಒನ್ ಟೈಮ್ ತಿಂದ್ರೆ ನೈಟ್ ಮನೆಗೆ ಹೋಗಿ ತಿಂತಾರೆ. ಈ ತರ ಎಲ್ಲ ಫಾಲೋ ಮಾಡೋದ್ರಿಂದ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅಂದ್ಕೋಬಹುದು, ಹೌದಪ್ಪ ಏನ್ ಮಾಡಕ್ಕಾಗಲ್ಲ, ಫುಡ್ ಡೆಲಿವರಿ ಟೈಮ್ಗೆ ಆರ್ಡರ್ ನಾವು ಪೀಕ್ ಅವರಲ್ಲಿ ಆರ್ಡರ್ ಬರುತ್ತೆ, ಆ ಆರ್ಡರ್ ಟೈಮ್ ಡೆಲಿವರಿ ಕೊಡ್ಲೇಬೇಕು. ಲೇಟ್ ಡೆಲಿವರಿ ಆದ್ರೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲ ನಮ್ದು ಟಾರ್ಗೆಟ್ ಕ್ಲಿಯರ್ ಆಗಲ್ಲ, ಈ ತರನು ಕೂಡ ಕೆಲವರು ಯೋಚನೆ ಮಾಡ್ತಾರೆ. ಇರ್ಬೋದು, ಏನೇ ಸಾವಿರ ಇರ್ಬೋದು, ಬಟ್ ನಿಮ್ಮ ಆರೋಗ್ಯನ ನೀವೇ ಕಾಪಾಡಬೇಕು ತಾನೆ. ಯಾಕೆಂದ್ರೆ ನಿಮ್ಮ ಆರೋಗ್ಯ ಹಾಳಾಗಿದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ. ಏನಾದ್ರು ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಆಮೇಲೆ ನಾಳೆ ದಿವಸ ಹೇಳಿ? ಇದಕ್ಕೋಸ್ಕರ ತುಂಬಾ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಎಷ್ಟೇ ಆರ್ ಇರ್ಬೋದು, ಎಷ್ಟೇ ಸಂಪಾದನೆ ಮಾಡ್ಬೋದು, ಬಟ್ ನಾವು ಸತ್ತಾಗ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಹಂಗಾಗಿ ಇರೋ ಗಂಟ ನಾವು ಚೆನ್ನಾಗಿರ್ಬೇಕು. ಫಸ್ಟ್ ನಮಿಗೋಸ್ಕರ ಫಸ್ಟ್ ಪ್ರಿಪ್ರೇಷನ್ ನಮಗೆ ಕೊಡ್ಬೇಕು ನಾವು. ನೆಕ್ಸ್ಟ್ ಆರ್ಡರ್ ಇರ್ಬೋದು, ಕಸ್ಟಮರ್ ಇರ್ಬೋದು, ಡೆಲಿವರಿ ಇರ್ಬೋದು, ಅದೇನೇ ಇದ್ರು ನೆಕ್ಸ್ಟ್ ಅದು. ಹಂಗಾಗಿ ಆನ್ ಟೈಮ್ಗೆ ಊಟ ಮಾಡಿ. ಕೆಲವೊಬ್ಬರು ಮಧ್ಯಾಹ್ನ ಪೀಕ್ ಅವರಲ್ಲಿ ಊಟನೇ ಮಾಡಲ್ಲ, ಯಾಕಂದ್ರೆ ಹೆವಿ ಆರ್ಡರ್ ಇರುತ್ತೆ, ಟಾರ್ಗೆಟ್ ಕ್ಲಿಯರ್ ಮಾಡಬೇಕು, ಕಸ್ಟಮರ್ಗೆ ಆ ಟೈಮಲ್ಲಿ ಡೆಲಿವರಿ ಕೊಡಬೇಕು ಅಂತ ಏನ್ ಮಾಡ್ತಾರೆ, ಡ್ಯೂಟಿ ಅಂತ ಫುಲ್ ಎಲ್ಲ ಆ ಕಡೆನೆ ಫೋಕಸ್ ಮಾಡ್ಬಿಡ್ತಾರೆ. ನೀರು ಕೂಡ ಸರಿಯಾಗಿ ಕುಡಿಯಲ್ಲ. ನೀವೇನು ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಎಷ್ಟಾಗುತ್ತೆ ಅಷ್ಟು ಸ್ನಾಕ್ಸ್. ಬೆಳಿಗ್ಗೆ ಒಂದು 8 ಗಂಟೆಗೆ ಲೈಟ್ ಆಗಿ ಸ್ವಲ್ಪ ಟಿಫನ್ ಮಾಡಿ, ಮಧ್ಯಾಹ್ನ 12 ಗಂಟೆಗೆ ಸ್ವಲ್ಪ ಲೈಟ್ ಆಗಿ ಮಾಡಿ, ಮತ್ತೆ ಸಂಜೆ 4 ಗಂಟೆಗೆ ಇನ್ನೊಂದು ಸ್ವಲ್ಪ ಏನೋ ಸ್ನಾಕ್ಸ್, ಮತ್ತೆ ನೈಟ್ ಮನೇಲಿ ಬಂದಾಗ ಒಂದು 8 ಗಂಟೆ. ಈ ತರ ಮಿನಿಮಮ್ ಸ್ವಲ್ಪನೇ, ಜಾಸ್ತಿ ಏನು ತಿನ್ನಕ್ಕಾಗ್ಬಿಡಿ, ಲೈಟ್ ಆಗಿ ಸ್ವಲ್ಪನೇ ಒಂದು 4 ಟೈಮ್ ತಿನ್ನಿ. ನಿಮ್ ಹೆಲ್ತ್ ಕೂಡ ಆರಾಮಾಗಿರುತ್ತೆ, ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಹಂಗೆ ನೀರು ಅಷ್ಟೇನೆ, ಎವ್ರಿ ಡೇ ಮಿನಿಮಮ್ 3 ರಿಂದ 4 ಲೀಟರ್ ನೀರು ಕುಡಿತಾನೆ ಇರಬೇಕು. ಈ ನೀರು ಕುಡಿಯೋಕೆ ಜಾಸ್ತಿ ಟೈಮ್ ವೇಸ್ಟ್ ಆಗಲ್ಲ. ಎಷ್ಟೋ ರೆಸ್ಟೋರೆಂಟ್ಗೆ ಹೋಗ್ತಾ ಇರ್ತೀರಾ ಪಿಕಪ್ ಮಾಡಕ್ಕೆ ಐಟಮ್ಗಳು, ಅಲ್ಲೇ ನೀರಿಟ್ಟಿರ್ತಾರೆ, ಅಲ್ಲೇ ಒಂದು ಗ್ಲಾಸ್ ಇಟ್ಕೊಂಡು ಕುಡಿದ್ರೆ ಆಯ್ತು. ಮತ್ತೆ ಊಟ ಮಾಡಕ್ ಟೈಮ್ ಸಿಕ್ಕಲ್ಲ ಅಂತ ನಿಜವಾಗ್ ಮನೆಯಿಂದನೇ ಒಂದು ಬಾಕ್ಸ್ ಹಾಕೊಂಡು ಹೋಗ್ಬಿಡಿ. ಬೆಳಿಗ್ಗೆ ಟಿಫನ್ ಮಾಡಿರ್ತಲ್ವಾ, ಕೆಲವೊಂದು ರೆಸ್ಟೋರೆಂಟ್ ಅಲ್ಲಿ ಗೊತ್ತಿರ್ಬೇಕು 20 ನಿಮಿಷ ಅರ್ಧ ಗಂಟೆ ಎಲ್ಲ ವೈಟಿಂಗ್ ಟೈಮ್ ಬಿದ್ಬಿಡುತ್ತೆ. ಅಂತ ಟೈಮಲ್ಲಿ ನಿಮ್ಗೆ ಎಷ್ಟೊತ್ತಾಗುತ್ತೆ ಟಿಫನ್ ಮಾಡಕ್ಕೆ? ಜಸ್ಟ್ ಒಂದು 10 ನಿಮಿಷ ಸಾಕಲ್ವಾ? 5 ರಿಂದ 10 ನಿಮಿಷಕ್ಕೆ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೋಬೋದಲ್ವಾ, ಬಾಕ್ಸ್ ಇದ್ರೆ ಅಲ್ಲೇ ಜೊತೆಲೇನೆ. ಹಂಗಾಗಿ ಬಾಕ್ಸ್ ತಗೊಂಡು ಕ್ಯಾರಿ ಮಾಡ್ಕೊಂತ ಹೊಂಡೋದ್ರೆ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಬಲ್ಕ್ ಆರ್ಡರ್ ಬಿದ್ದಾಗ ವೈಟಿಂಗ್ ಬೀಳುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಅಲ್ಲೇ ತಿನ್ಕೊಂಡ್ಬಿಟ್ರೆ ಆಗೋಯ್ತು. ಆ ವೈಟಿಂಗ್ ಟೈಮು ನಿಮ್ಗೆ ಆಟೋಮೆಟಿಕ್ ಆಡ್ ಆಗ್ತಾ ಇರ್ತಾ, ಇಲ್ಲಿ ನಿಮ್ಮ ಊಟನೂ ಆಗ್ಬಿಡುತ್ತೆ. ನಿಮ್ಮ ಟಾರ್ಗೆಟ್ ಏನಿದೆ ಆ ಟೈಮ್ ಟಾರ್ಗೆಟ್ ಕ್ಲಿಯರ್ ಮಾಡ್ಕೋಬಹುದು. ನೀವು ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು, ಫಸ್ಟ್ ಅವ್ರಿಗೆ ಲೇಟ್ ಆಗಬಾರ್ದು ಅಂತ ನೀವು ಅವ್ರನ್ನ ಸೇಫ್ಟಿಯಾಗಿ ನೋಡಕ್ ಹೋದ್ರೆ ನಿಮ್ ಸೇಫ್ಟಿ ಮಾಡೋರು ಯಾರು? ನಿಮ್ ಸೇಫ್ಟಿ ನೋಡ್ಕೊಳ್ಳೋರು ಯಾರು? ನೀವೇ ನೋಡ್ಕೋಬೇಕು ನಿಮ್ ಸೇಫ್ಟಿನ. ಇವತ್ತು ಆರೋಗ್ಯ ಹಾಳಾದ್ರೆ ಇವತ್ತು ಮೆಡಿಕಲ್ ಖರ್ಚು ಗೊತ್ತಿರಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ನೀವು ದುಡಿಯೋ ದಿನಕ್ಕೆ 1000 ರೂಪಾಯಿ ದುಡಿತೀರಾ, ಲಕ್ಷಾಂತರ ರೂಪಾಯಿ ಒಂದೇ ಸಲ ಹೆಂಗ್ ಖರ್ಚು ಮಾಡ್ತೀರಾ? ಅದಕ್ಕೋಸ್ಕರ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಪ್ರೆಷರ್ ಇರಲಿ ಡ್ಯೂಟಿದು, ಫಸ್ಟ್ ಪ್ರಿಪ್ರೇಷನ್ ಕೊಡಿ. ಹೆಲ್ತ್ ಚೆನ್ನಾಗಿದ್ರೆ ಇನ್ನೂ ಒಂದು 5 ರಿಂದ 10 ವರ್ಷ ಎಕ್ಸ್ಟ್ರಾ ಸಂಪಾದನೆ ಮಾಡ್ಬೋದು. ಬಟ್ ನಮ್ಮ ಹೆಲ್ತ್ ಹಾಳಾಗೋಯ್ತು, ಕೈ ಕೊಡ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ. ನೀವು ದುಡ್ದಿದ್ನೆಲ್ಲ ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ ನಾಳೆ ದಿವಸ. ಕೆಲವ್ರು ಹೇಳ್ತಾ ಇರ್ತಾರೆ, ಬಿಡಪ್ಪ ನಾನು ಗುಂಟ್ ಕಲ್ಲಿದ್ದಂಗಿದ್ದೀನಿ, ನನಗೆ ಏನ್ ಕಾಯಿಲೆ ಇಲ್ಲಪ್ಪ, ನಾನು ಸಖತ್ತಾಗಿದ್ದೀನಿ ಗಟ್ಟಿಮುಟ್ಟಾಗಿ ಅಂತಾರೆ. ಬಟ್ ನಿಮಗೆ ಈ ಒಂದು ಏಜ್ ಏನಿದೆ 20 ರಿಂದ 30-35 ವರ್ಷದವರೆಗೂ ನಿಮ್ಗೆ ಯಾವ್ದೇ ತರ ಕಾಯಿಲೆ ಬರಲ್ಲ. ಯಾಕೆಂದ್ರೆ ನಿಮ್ಮ ಬಾಡಿಲಿ ಬ್ಲಡ್ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಫುಡ್ ತಿಂತಾ ಇರ್ತಿರಲ್ವ, ಹಂಗಾಗಿ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ. ಇವಾಗ ಏನೇ ಕಾಯಿಲೆ ಬಂದ್ರು ತಡ್ಕೊಳ್ಳುತ್ತೆ, ಕೆಪಾಸಿಟಿ ಇರುತ್ತೆ. ಹಂಗಾಗಿ ಒಂದು ಏಜ್ ಇರುತ್ತಲ್ವಾ, 40 ದಾಟಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವೇನ್ ಈ ಏಜ್ ಅಲ್ಲಿ ಫುಡ್ ಎಲ್ಲ ಸರಿಯಾಗಿ ತಿಂದಿರಲ್ಲ, ನೀರು ಸರಿಯಾಗಿ ಕುಡ್ದಿರಲ್ಲ, ಈ ಪ್ರಾಬ್ಲಮ್ ಎಲ್ಲ 40 ಏಜ್ ದಾಟಿದ್ಮೇಲೆ ನಿಮಗೆ ಶುರು ಆಗುತ್ತೆ ಕಾಯಿಲೆಗಳು ಒಂದೊಂದಾಗೆ.
ಹಂಗಾಗಿ ನೀವು ಚಿಕ್ಕ ಏಜಲ್ಲಿ ಎಲ್ಲ ಆರೋಗ್ಯ ಚೆನ್ನಾಗಿದೆ ಅಂತ ನೀವು ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಮಾಡಿಬಿಟ್ರೆ ನಿಮ್ಮ ಆರೋಗ್ಯ ಇವಾಗ ಗೊತ್ತಾಗಲ್ಲ ಪ್ರಾಬ್ಲಮ್, ಫ್ಯೂಚರಲ್ಲಿ ಅದ್ರ ಅನುಭವ ಎಕ್ಸ್ಪೀರಿಯನ್ಸ್ ಅನುಭವಿಸ್ಬೇಕಾಗತ್ತೆ. ಹಂಗಾಗಿ ಇವಾಗಿಂದ ನೀವು ಆರೋಗ್ಯ ಕಾಪಾಡ್ಕೋಬೇಕು. ಏನ್ ಡೆಲಿವರಿ ಫೀಲ್ಡ್ಗೆ ಎಂಟ್ರಿ ಆಗ್ತಿರಲ್ಲ 20-25 ವರ್ಷದಿಂದ, ಈ ಏಜ್ ಇಂದ ನೀವು ಆರೋಗ್ಯನ ಕಾಪಾಡ್ಕೊಂಡ್ರೆ ನೀವು ಫ್ಯೂಚರ್ ಅಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತಿಂದ ಥಿಂಕ್ ಮಾಡೋದಲ್ಲ, ನೀವು ಫ್ಯೂಚರ್ದು ಥಿಂಕ್ ಮಾಡ್ಬೇಕಾಗತ್ತೆ. ಇವತ್ತು ನಾನು ಚೆನ್ನಾಗಿದ್ದೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲಪ್ಪ, ಎಷ್ಟು ನಾನು ಒಂದ್ ಟೈಮ್ ಊಟ ತಿಂದಿಲ್ಲ ಅಂತ ಪರವಾಗಿಲ್ಲ, ದಿನಕ್ಕೆ 2 ಟೈಮ್ ತಿಂದ್ರೆ ಸಾಕು, ಚೆನ್ನಾಗಿದ್ದೀನಿ ಆರೋಗ್ಯ ಅಂತ ಅನ್ಬೋದು. ಬಟ್ ಎಲ್ಲರೂ ಅಷ್ಟೇ, ಯೂತ್ ಆ ಏಜ್ ಅಲ್ಲಿ ಏನೇ ಒಂದು ತಿಂದ್ರು, ಏನೇ ಒಂದು ಕಲ್ ತಿಂದ್ರು ಅರ್ಗಿಸ್ಕೋಬಹುದು, ಆ ತರ ಒಂದು ಏಜ್ ಅದು. ಆ ಏಜ್ ಅಲ್ಲಿ ಯಾವ್ದೇ ತರ ಕಾಯಿಲೆನೂ ಬರಲ್ಲ, ಬಂದ್ರು ಹುಷಾರಾಗ್ತಕ್ಕಂಥ ಬಾಡಿಗೆ ನಿಮ್ಗೆ ಸಪೋರ್ಟಿವ್ ಚೆನ್ನಾಗಿ ಮಾಡುತ್ತೆ ಬಾಡಿ. ಹಂಗಾಗಿ ಆ ಟೈಮಲ್ಲಿ ಏನು ಆಗಲ್ಲ, ನಿಮಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗದೆ ಅಬೌವ್ 40 ದಾಟಿದ ಮೇಲೆ. ಹಂಗಾಗಿ ನೀ ಈ ಏಜ್ ಅಲ್ಲಿ ಚೆನ್ನಾಗಿ ಆರೋಗ್ಯದ ಬಗ್ಗೆ ಫೋಕಸ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಹೆಲ್ತ್ ಸಂಪಾದನೆ ಮಾಡ್ಬೋದು, ಸ್ವಲ್ಪ ಲಾಂಗ್ ಟೈಮ್ ಅಲ್ಲಿ ಡ್ಯೂಟಿ ಮಾಡ್ಬೋದು ಈ ಡೆಲಿವರಿ ಫೀಲ್ಡ್ ಅಲ್ಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಫ್ರೆಂಡೇ ಲಕ್ಷ್ಮೀಪುತ್ರ ಅಂತ. ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಬಂದ್ರೆ ಮಧ್ಯಾಹ್ನ ಊಟನೇ ಮಾಡ್ತಾ ಇರಲಿಲ್ಲ. ಬೇಗ ಆ ಕಸ್ಟಮರ್ಗೆ ಆರ್ಡರ್ ಕೊಡಬೇಕು, ಮತ್ತೆ ಹೊರಗಡೆ ಒಂದು 50 ರೂಪಾಯಿ ಖರ್ಚು ಮಾಡೋಣ, ಮನೆಗೆ ಹೋಗಿ ಊಟ ಮಾಡ್ಬಿಡೋಣ ಅಂತ ಸಾಯಂಕಾಲ ಹೋಗಿ ಮತ್ತೆ ಮನೆಗೆ ಊಟ ಮಾಡ್ತಾ ಇದ್ದೆ. ಪ್ರತಿದಿನ ಸುಮಾರು ತಿಂಗಳ ಕಾಲ ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಇದರಿಂದ ಅವನಿಗೆ ಒಂದೇ ಸಲ ಹೆಲ್ತ್ ಹಾಳಾಗೋಗ್ಬಿಡ್ತು. ಕಿಡ್ನಿ ಸಮಸ್ಯೆ ಶುರುವಾಯಿತು, ವೈಟ್ ಬ್ಲಡ್ ಕಮ್ಮಿ ಆಯ್ತು ಬಾಡಿಲಿ, ರೆಡ್ ಬ್ಲಡ್ ಕಮ್ಮಿ ಆಗೋಯ್ತು, ಫುಲ್ ಸುಸ್ತು, ನಡೆಯಕ್ ಆಗ್ತಿರಲಿಲ್ಲ, ಬಿಲ್ಡಿಂಗ್ ಹತ್ತಕ್ ಆಗ್ತಿರಲಿಲ್ಲ ಮೇಲ್ಗಡೆ, ಅಷ್ಟು ಸುಸ್ತಾಯ್ತು. ಕೊನೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ಇಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ 15 ದಿನ ಅಡ್ಮಿಟ್ ಆದ ಹಾಸ್ಪಿಟ್ಲಲ್ಲಿ. ಸುಮಾರು ಒಂದು 50,000 ರೂಪಾಯಿ ಸಾಲ ಮಾಡಿ ಹಾಸ್ಪಿಟಲ್ ಖರ್ಚು ಮಾಡಿ ತೋರಿಸ್ಕೊಂಡ್ ಬಂದಿದ್ದಾನೆ. ಇವಾಗ ಫುಲ್ ಹೆಲ್ತ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ. ಇದೇ ಕೆಲಸ ಮುಂಚೆನೆ ಮಾಡಿದ್ರೆ ನಿಜವಾಗ್ಲೂ ಹೆಲ್ತ್ ಎಷ್ಟು ಚೆನ್ನಾಗಿರ್ತದೆ ಹೇಳೋ. ಅದಕ್ಕೋಸ್ಕರ ನಾವು ಏನಾರು ಆಗಕ್ ಮುಂಚೆನೆ ಎಚ್ಚೆತ್ಕೊಳ್ಬೇಕು, ಏನಾರು ಆದ್ಮೇಲೆ ಎಚ್ಚೆತ್ಕೊಂಡ್ರೆ ಏನು ಯೂಸ್ ಇಲ್ಲ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತೀನಿ, ಫಸ್ಟ್ ನೀವು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಹೆಲ್ತ್ ಚೆನ್ನಾಗಿದ್ರೆ ನಾವು ಇನ್ನೂ 4 ಕಾಸು ಜಾಸ್ತಿ ಸಂಪಾದನೆ ಮಾಡ್ಬೋದು. ಹಂಗೆ ಡೆಲಿವರಿ ಫೀಲ್ಡ್ ಅಷ್ಟೇ, ಇನ್ನೊಂದು ಸೇಫ್ಟಿ ಇಂಪಾರ್ಟೆಂಟ್. ಆದಷ್ಟು ಮಾಸ್ಕ್ ಹಾಕೋ ಡ್ಯೂಟಿ ಮಾಡಿ, ಯಾಕಂದ್ರೆ ಡಸ್ಟ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಇವಾಗ ಬೆಂಗಳೂರಲ್ಲಿ. ಒಂದು ಮಾಸ್ಕ್ ಹಾಕೊಂಡ್ರೆ ಅಟ್ಲೀಸ್ಟ್ ಒಂದು 50% ಆದ್ರೂ ಡಸ್ಟ್ ನಿಮ್ಗೆ ಅವಾಯ್ಡ್ ಆಗುತ್ತೆ. ಹಂಗೆ ಹೆಲ್ಮೆಟ್ ಅಷ್ಟೇ, ಫುಲ್ ಹೆಲ್ಮೆಟ್ ಹಾಕೊಳ್ಳಿ. ಕೆಲವರು ತುಂಬಾ ಸುಮ್ಮನೆ ಏನೋ ಪೊಲೀಸ್ ಫೋಟೋ ಹೊಡಿತಾರೆ ಅಂತ ತಲೆಗೆ ಒಂದು ಕ್ಯಾಪ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇರ್ತಾರೆ, ಟೋಪಿ ತರವ. ಅದು ಹಾಕೋದು ಒಂದೇ, ಬಿಡೋದು ಒಂದೇ, ಸುಮ್ಮನೆ ಸೇಫ್ಟಿ ಇಲ್ಲ. ಫುಲ್ ಹೆಲ್ಮೆಟ್ ಇದ್ರೆ ಅಟ್ಲೀಸ್ಟ್ ನಿಮ್ ತಲೆಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ಇಂಜುರಿ ಆಗಿ ಬಿದ್ರು, ತಲೆ ಕೆಳಗಡೆ ಬಿದ್ರೆ ನಿಮ್ಗೆ ಯಾವ್ದೇ ತರ ತಲೆಗೆ ಏಟ್ ಬಿಡಲ್ಲ. ಇದು ಒಂದು ತುಂಬಾ ಸೇಫ್ಟಿ ಇರಬೇಕು ತಲೆಗೆ. ಹಂಗಾಗಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಆದಷ್ಟು ಹ್ಯಾಂಡ್ ಗ್ಲೌಸ್ ಕೂಡ ಯೂಸ್ ಮಾಡಿ. ಕೈ ಎಲ್ಲವ ಎನಿ ಟೈಮ್ ಬೆಳಗಿಂದ ಗಾಡಿ ಹಸ್ತಿಟ್ರು ಕೊಡ್ತಾ ಇರ್ತೀರ, ಬ್ರೇಕ್ ಹಿಡಿತಾ ಇರ್ತೀರ, ಫುಲ್ ಕೈ ಹಾರ್ಡ್ ಆಗ್ಬಿಟ್ಟಿರ್ತವೆ, ಎಲ್ಲ ಒಡೆದೋಗ್ಬಿಡ್ತವೆ ಚಳಿಗೆ. ಗ್ಲೌಸ್ ಹಾಕೊಳ್ಳಿ, ಶೂ ಹಾಕೊಂಡು ಡ್ಯೂಟಿ ಮಾಡಿ. ಶೂ ಇರಲೇಬೇಕು ಕಂಪಲ್ಸರಿ ಡೆಲಿವರಿ ಫೀಲ್ಡ್. ಯಾಕಂದ್ರೆ ಸ್ಲಿಪ್ಪರ್ ಹಾಕೊಂಡಾಗ ಕೆಲವೊಂದೊಂದು ಟೈಮ್ ಸ್ಕಿಡ್ ಕೆಳಗಡೆ ಬಿದ್ದಾಗ ಕಾಲ್ ಮೇಲೆ ಗಾಡಿ ಬಿದ್ರೆ ಕಾಲ್ ಕೂಡ ಡ್ಯಾಮೇಜ್ ಆಗತಕ್ಕಂಥ ಸಾಧ್ಯತೆ ಜಾಸ್ತಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಶೂ ಹಾಕೊಂಡ್ರೆ ನಿಮ್ಮ ಕಾಲಿಗೆ ಏನು ತರ ಏಟ್ ಆಗಲ್ಲ, ಅದು ಒಂದು ಒಳ್ಳೇದು. ಇಷ್ಟೆಲ್ಲ ಫಾಲೋ ಮಾಡಿ ನಿಜವಾಗ್ಲೂ ಡೆಲಿವರಿ ಫೀಲ್ಡ್ ಅಲ್ಲಿ ಟೈಮ್ ಟು ಟೈಮ್ ಊಟ ಮಾಡಿ, ದಿನಕ್ಕೆ 3-4 ಲೀಟರ್ ನೀರು ಕುಡೀರಿ, ಮಾಸ್ಕ್ ಹಾಕಿ, ಒಳ್ಳೆ ಫುಲ್ ಹೆಲ್ಮೆಟ್ ಹಾಕಿ, ಸೇಫ್ಟಿದು ಹ್ಯಾಂಡ್ ಗ್ಲೌಸ್ ಹಾಕಿ, ಶೂ ಹಾಕೊಳ್ಳಿ. ಇಷ್ಟೆಲ್ಲ ಒಂದು ಸೇಫ್ಟಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಕೂಡ ಒಳ್ಳೆ ಸ್ವಲ್ಪ ಜಾಸ್ತಿ ದಿವಸ ಡ್ಯೂಟಿ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀವು ಇನ್ನೂ ಒಂದು ದಿನಕ್ಕೆ 100-200 ರೂಪಾಯಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೋದು. ಯಾಕೆಂದ್ರೆ ಸ್ವಲ್ಪ ಹೋಗ್ತಾ ಏಜ್ ಆದಂಗೆ ನಿಮ್ಗೆ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡ್ತವೆ, ಬಾಡಿಲಿ ಬ್ಲಡ್ ಕಮ್ಮಿ ಆಗ್ಬಿಡುತ್ತೆ. ಬ್ಲಡ್ ಕಮ್ಮಿ ಆದಾಗ ಏನಾಗುತ್ತೆ, ಒಂದೊಂದೇ ಕಾಯಿಲೆ ಶುರು ಆಗ್ಬಿಡುತ್ತೆ. ಬ್ಯಾಕ್ ಪೈನು, ಸುಸ್ತು, ನರ್ವಸ್ನೆಸ್, ಈ ತರ ಕಾಯಿಲೆ ಜಾಸ್ತಿ ಆದಾಗ ನಿಮಗೆ ಡ್ಯೂಟಿ ಮಾಡೋಕ್ಕೆ ಬಾಡಿ ಸಪೋರ್ಟ್ ಮಾಡಲ್ಲ. ಗಾಡಿ ಓಡಿಸ್ಬೇಕು, ಬೆಂಗಳೂರು ಟ್ರಾಫಿಕ್ ಇದ್ರೆ ಎನರ್ಜಿ ಆಗಿರ್ಬೇಕು. ಇವತ್ತು ನಾರ್ಮಲ್ ಆಗಿದ್ರೆ ನೀವು ಡ್ಯೂಟಿ ಮಾಡ್ತಿದ್ರೆ ಆಗೋದೇ ಇಲ್ಲ. ಮಿನಿಮಮ್ ಡೆಲಿವರಿ ಫೀಲ್ಡ್ ಅಲ್ಲಿ 50-55 ವರ್ಷ ಡ್ಯೂಟಿ ಮಾಡ್ತೀನಿ ಅಂದ್ರೆ ನೀವು ಈ ಏಜ್ ಅಲ್ಲೇ ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಟೈಮ್ ಟು ಟೈಮ್ ಹೆಲ್ತ್ ಕಾಪಾಡ್ಕೊಂಡಿದ್ರೆ ಮಾತ್ರ ನೀವು 50-55 ವರ್ಷವರೆಗೂ ಡೆಲಿವರಿ ಫೀಲ್ಡ್ ಅಲ್ಲಿ ಡ್ಯೂಟಿ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ 40 ವರ್ಷಕ್ಕೆ ಡೆಲಿವರಿ ಫೀಲ್ಡ್ ಬಿಟ್ಟು ಬೇರೆ ಯಾರು ಸೆಕ್ಯೂರಿಟಿ ಕೆಲಸ ಮಾಡಬೇಕಾಗುತ್ತೆ, ಆ ತರ ಆಗ್ಬಿಡುತ್ತೆ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ಯಾವಾಗ ಹೇಳ್ತಾ ಇದ್ದೀನಿ, ಡೆಲಿವರಿ ಫೀಲ್ಡ್ಗೆ ಫಸ್ಟ್ ನೀವು ಬರ್ತೀರಾ ಅಂದ್ರೆ ನಿಮ್ಮ ಹೆಲ್ತ್ ನೋಡ್ಕೋಬೇಕು. ಹೆಲ್ತ್ ಚೆನ್ನಾಗಿದ್ರೆ ಮಾತ್ರನೇ ನಾವು ಚೆನ್ನಾಗಿ ಡ್ಯೂಟಿ ಮಾಡೋಕ್ಕಾಗತ್ತೆ, ಒಳ್ಳೆ ಸಂಪಾದನೆ ಮಾಡೋಕ್ಕಾಗತ್ತೆ. ಯಾಕೆ ನಮ್ಮನ್ನ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇರುತ್ತೆ, ಅವ್ರಕ್ಕೆ ಯಾವ್ದೇ ತರ ತೊಂದರೆ ಆಗ್ಬಾರ್ದಲ್ವಾ. ಹಂಗಾಗಿ ನಾವು ಚೆನ್ನಾಗಿ ದುಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು. ಒಬ್ರಿಗೆ ಏನಾರ ಫ್ಯಾಮಿಲಿಲಿ ಏನಾರು ಆಯ್ತದೆ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡೆ ಎಲ್ಲರೂ ಇರೋದ್ರಿಂದ ನೀವೇ ಬ್ಯಾಕ್ ಬೋನ್ ಆಗಿ, ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರ್ತೀರ ನಿಮ್ಮ ಫ್ಯಾಮಿಲಿಗೆ. ಹಂಗಾಗಿ ನೀವು ಫಸ್ಟ್ ಹೆಲ್ತ್ ನ ಕಾಪಾಡ್ಕೊಂಡ್ರೆ ಮಾತ್ರ ಒಳ್ಳೆ ಸಂಪಾದನೆ ಮಾಡ್ಬೋದು, ಒಳ್ಳೆ ಆರೋಗ್ಯನ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮೇನ್ ಇವೆರಡು ಥಿಂಗ್ಸ್ ನೀವು ಫಾಲೋ ಮಾಡ್ಲೇಬೇಕು. ಟೈಮ್ ಟು ಟೈಮ್ ಊಟ ಮಾಡಬೇಕು, ಮಿನಿಮಮ್ 3-4 ಲೀಟರ್ ನೀರು ಕುಡಿಬೇಕು. ಕಸ್ಟಮರ್ ಆರ್ಡರ್ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಪರವಾಗಿಲ್ಲ, ಯಾರೇ ನಿಮ್ಮನ್ನೇನು ಕಂಪ್ಲೇಂಟ್ ಮಾಡಲ್ಲ, ಜೈಲ್ಗೆ ಹಾಕಲ್ಲ. ಬಟ್ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಂಡ್ರೆ ಮಾತ್ರನೇ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಜಾಸ್ತಿ ದಿವಸ ಟರ್ನ್ ಮಾಡ್ಬೋದು, ಒಳ್ಳೆ ಸಂಪಾದನೆ ಮಾಡ್ಬೋದು, ಆರೋಗ್ಯನೂ ಕೂಡ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.